ಹರಪ್ಪ ಮತ್ತು ಮೊಹೆಂಜೊದಾರೋಗೆ ಬಂದ ಯುರೋಪ್ ಖಂಡದ ಮುಖಂಡ ಮಧುರೆಯ ಮೇಲೆ ಕಣ್ಣು ಹಾಕಿ ಅವಳನ್ನು ಮದುವೆಯಾಗುವುದಾಗಿ ಅವರ ಮನೆಯವರಲ್ಲಿ ಹೇಳಿ ಬರುತ್ತಿರುವಾಗ ಮೋಹನ್ ಮತ್ತು ಮಧುರೆಮ ಮಾತನಾಡುತ್ತಾ ನಿಂತಿರುವುದನ್ನು ಕಂಡು ಮೋಹನ್ನಲ್ಲಿ ಅವಳೊಂದಿಗೆ ಸ್ನೇಹ ಕಡಿದು ಹಾಕಬೇಕೆಂದು ಆಜ್ಞೆ ಮಾಡುತ್ತಾನೆ. ಆದರೆ ಮೋಹನ್ ಮಧುರೆಮ ಜೊತೆ ಮಾತನಾಡದೆ ಒಂದು ಕ್ಷಣ ಒಂದು ದಿನ ಕೂಡ ಇರದಿರಲಾಗಿದ್ದ. ಅವರ ಸ್ನೇಹ ಹೀಗೆ ಮುಂದುವರಿಯುತ್ತಿದ್ದುದನ್ನು ಕಂಡ ಆ ಯುರೋಪ್ ಖಂಡದ ಮುಖಂಡ ಬಂದು, ಈಗಾಗಲೇ ಭಾರತ ಮೊಹೆಂಜೊದಾರೋ ಮತ್ತು ಹರಪ್ಪದಲ್ಲಿ ಅವನ ಅಧಿಕಾರ ಸ್ಥಾಪನೆ ಮಾಡಿರುವುದರಿಂದ ಅದರ ಬಲದಿಂದ ಅವಳ ಮೇಲೆ ಅವರಿಬ್ಬರ ಮೇಲೆ ದೌರ್ಜನ್ಯ ಮಾಡಲು ಮುಂದಾಗುತ್ತಾನೆ. ಮತ್ತು ಮೋಹನ್ ಅವರನ್ನು ಎದುರಿಸಲು ಮುಂದಾದಾಗ ಅವನ ಕಣ್ಣನ್ನು ಕೀಳಿ ನೆಲದ ಮೇಲೆ ಬಿಸಾಡುತ್ತಾನೆ. ಮಧುರೆಮ ಮತ್ತು ಮೋಹನ್ ಸುದ್ದಿ ಊರಲ್ಲೆಲ್ಲ ಗೊತ್ತಾಗುತ್ತದೆ. ಈ ದುರ್ಘಟನೆ ನಡೆಯುವ ಕೆಲವು ದಿನಗಳ ಮೊದಲೇ ಆ ಊರಿಗೆ ಹಿಮಾಲಯದ ತಪ್ಪಲಿನಲ್ಲಿ ತಪಸ್ಸು ಮಾಡುತ್ತಿದ್ದ ಸನ್ಯಾಸಿ ಸಂತರೊಬ್ಬರು ಬಂದು ತಂಗಿರುತ್ತಾರೆ ಮತ್ತು ಮಧುರೆಮ ಮೋಹನನ್ನು ಅವರಿದ್ದ ಸ್ಥಳಕ್ಕೆ ಬಂದು ಕರೆದುಕೊಂಡು ಅದೇ ಊರಿನ ಶಿವನ ದೇವಸ್ಥಾನದ ಬಳಿ ಕರೆತಂದು ಆ ಸಂತರು ಕಲ್ಯಾಣಿಯಲ್ಲಿ ಮುಳುಗಿ ಎದ್ದು ಬಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಕುಳಿತುಕೊಳ್ಳುತ್ತಾರೆ. ಅವರು ಮಾಡಿದ ತಪಸ್ಸಿನ ಫಲವೇ ಏನೋ ಎಂಬಂತೆ ಶಿವನು ಪ್ರತ್ಯಕ್ಷನಾಗಿ, ವತ್ಸ, ಏನು ನಿನ್ನ ನೋವು, ನನ್ನನ್ನು ಹೇಳು ಎಂದು ಕೇಳಲು ನಡೆದ ಘಟನೆಯ ಬಗ್ಗೆ ಹೇಳಿದಾಗ ಶಿವನು ಮೋಹನನಿಗೆ ಮತ್ತೆ ದೃಷ್ಟಿ ಬರುವಂತೆ ಮಾಡುತ್ತಾನೆ.